ಈಗ ಸನಾತನ ಧರ್ಮದಲ್ಲಿ ಒಬ್ಬ ಮನುಷ್ಯ ಪ್ರಕೃತಿಯನ್ನು ಹೇಗೆ ಆರಾಧಿಸಬೇಕು, ಎಷ್ಟು ಕೃತಜ್ಞತನಾಗಿರಬೇಕು ಅನ್ನೋದನ್ನ ಬಗ್ಗೆ ಹೇಳಿದ್ರಿ. ಆ ಸನಾತನ ಧರ್ಮವನ್ನು ಅನುಸರಿಸಿ ಹೋಗುವಂಥ ವ್ಯಕ್ತಿ ಮತ್ತು ವ್ಯಕ್ತಿಯ ನಡುವೆ ಸಮಾಜದಲ್ಲಿ ಒಬ್ಬ ನಾಗರಿಕ, ಸನಾತನ ಧರ್ಮವನ್ನು ಪಾಲಿಸ್ತಾ ಇರುವಂತಹ ನಾಗರಿಕ, ವ್ಯಕ್ತಿ ಮತ್ತು ವ್ಯಕ್ತಿಯ ಮಧ್ಯೆ ಅವನ ಒಡನಾಟಗಳು ಹೇಗಿರಬೇಕಾಗತ್ತೆ? ಹಾಗಿದ್ರೆ ಒಬ್ಬ ಮನುಷ್ಯನ ಮಧ್ಯೆ ಅದೇ ಒಬ್ರಿಗೊಬ್ರು ಈ ವಿಚಾರಗಳನ್ನ ಹಂಚ್ಕೋಬೇಕಾಗತ್ತೆ. ನೋಡಪ್ಪ, ನಾನು ನೋಡಿ, ಇದು ಕಣಯ್ಯ ಇದು ಜೀವಶಕ್ತಿ, ಇದ್ರ ಪ್ರಕಾರ ನೀನ್ ಮಾಡಪ್ಪ. ಒಂದು ಗ್ರಾಮದಲ್ಲಿ ಕುತ್ಕೊಂಡು ಮಾತಾಡ್ಕೊಳ್ಳಿ, ಅದು ಒಂದು ಹೋಬಳಿಗೆ ಹೋಗುತ್ತೆ. ಒಂದು ಹೋಬಳಿನಲ್ಲಿ ಹೋದ್ರೆ ಒಂದು ತಾಲೂಕಿನಲ್ಲಿ ಅದು ವಿಚಾರ ಹರಡುತ್ತೆ. ಅಂದ್ರೆ ಮನುಷ್ಯ ಮಾಡ್ತಾ 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 ಆ ಒಂದು ಮಾತುಕತೆ ಏನಿದೆ, ಅದು ಕೃತಜ್ಞತೆ ಏನಿದೆ, ಆ ಕೃತಜ್ಞತೆ ಎಲ್ಲರ ಕಡೆನೂ ಪಸರಿಸುತ್ತೆ. ನಾವು ಮಾಡ್ತಾ ಹೋಗೋಣ, ಮೊದಲು ನಾವು ಮಾಡೋಣ, ನಾವು ತಿಳ್ಕೊಳ್ಳೋಣ, ನಾವು 4 ಜನಕ್ಕೆ ಹೇಳ್ತಾ ಹೋಗೋಣ, ಮನಮುಟ್ಟವಾಗಿ ಹೇಳೋಣ. ನೋಡಪ್ಪ, ನಿಮಗೆ ನಾವೆಲ್ಲ ಜಾತಿ ಕಂಡ್ರು ಮಾಡ್ಕೊಂಡಿರೋದು ನಾವು ಕಂಡ್ರಪ್ಪ, ಇದಿಲ್ದಲೇ ನಾವು ಬದುಕಲಿಕ್ಕಾಗಲ್ಲ ಅಂತ ನಾವು ಬೇರೆಯವ್ರಿಗೆ ತಿಳಿ ಹೇಳೋಣ. ನಾವು ಆ ಥರ ಬದುಕಿ ತೋರಿಸೋಣ. ಹಿಂಗಿದ್ದಾಗಲೇ ಹೊರತು ಸನಾತನ ಧರ್ಮ ಅಂದರೆ ಇನ್ಯಾವುದೋ ಜಾತಿ ಸೇರಿದ ನಮಗೆ ಯಾಕೆ ಅಂದರೆ, ಜಾತಿಗಳು ಹುಟ್ಟು ಹಾಕೊಂಡು ನಾವೇನು ಇಲ್ಲಿ ಮಾಡಬೇಕಾಗಿಲ್ಲ. ಈ ಪ್ರಜ್ಞಾವಂತಿಕೆ ಕೊಡೋಣ. ಗಾಳಿ, ನೀರು, ಅದ್ರ ಅಳಿವು ಇವೆಲ್ಲದ್ರ ಬಗ್ಗೆ ಕೂಲಂಕುಷವಾಗಿ ಮಕ್ಕಳಿಗೆ ತಿಳಿ ಹೇಳೋಣ. ನಮ್ಮ 4 ಜನ ಸ್ನೇಹಿತರು ನಿಮ್ಮ ಜೊತೆ ಇದ್ದಾರೆ ಅಂತ ಹೇಳಿದರೆ ಅವ್ರಿಗೆಲ್ಲರಿಗೂ ಈ ವಿಚಾರಗಳು ಹಂಚಿ. ನೋಡಿ, ಯಾರೋ ಒಬ್ಬರು ಟಿ ವಿನಲ್ಲಿ ಕೂತ್ಕೊಂಡು ಗುರುಗಳು ಮಾತಾಡ್ತಾ ಇದ್ರು, ಇಷ್ಟಿದೆ ಕಣಪ್ಪ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ. ನೀವು ತಿಳ್ಕೊಂಡು 4 ಜನಕ್ಕೆ ಪರಿಹಾರ ಈ ಥರದ್ದೆಲ್ಲ ಈ ಮಾಹಿತಿ ಕೊಟ್ಟರೆ ತಾನೆ ಅವ್ರಿಗೆ ಅರ್ಥ ಆಗೋದು. ನೀವು ದೇವ್ರಗಳ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದರೆ, ಪರಮಾತ್ಮನ ಬಗ್ಗೆನೇ ಇವೆಲ್ಲ ನಿಮ್ಮದು ಜಾತಿಗಳ ಪರಮಾತ್ಮನ ದೇವ್ರುಗಳು ಹೇಳ್ತಾ ಹೋಗ್ತಾ ಇದ್ದಾರೆ. ಪ್ರಕೃತಿ ಬಗ್ಗೆ ಯಾರು ಹೇಳೋರು? ಈ ಪ್ರಕೃತಿಯ ಸಂಸ್ಕಾರಗಳು ಮೊದಲು ಕೊಡಬೇಕು. ಪರಮಾತ್ಮನ ಸಂಸ್ಕಾರ 2ನೇ ವಿಚಾರ, ಆದರೆ ಪ್ರಕೃತಿಯ ಸಂಸ್ಕಾರ ಇದೆಯಲ್ಲ, ಅದು ಮೊದಲನೇ ಸಂಸ್ಕಾರ. ಆ ಸಂಸ್ಕಾರ ಯಾರು ಕಲ್ತ್ಕೊತಾನೆ ಅವನು ಪ್ರಕೃತಿಗೆ ವರವಾಗಿದ್ದಾನೆ ಅಂತ ಅರ್ಥ. ಇಲ್ಲಾಂದರೆ ಅವನು ನಾವು ಇದಕ್ಕೆ ಮಾರಕವಾಗಿದ್ದಾನೆ ಅಂತಲೇ ಅರ್ಥ. ಹಾಗಾಗಿ ನಾವು ಉಳಿಸ್ಬೇಕು, ಪ್ರಕೃತಿನ ಬೆಳೆಸಬೇಕು. ಅಂದರೆ ನಾವು ಏನು ವಸ್ತು ಬಳಸ್ಕೊಂಡಿರ್ತೀವಿ ಅದಕ್ಕೆ ಗೌರವ ಕೊಡಬೇಕು. ನೀರು ಬಳಸ್ತಿದ್ದೀವಿ, ಸ್ವಚ್ಛವಾಗಿ ಇಟ್ಕೊಳ್ಳೋಣ. ನೀರಿಲ್ದೆಲ್ಲ ಬದುಕಾಗಲ್ಲ ಅಂತ ಕೆಮಿಕಲ್ ಮಾಡೋದು ಬೇಡ. ಭೂಮಿ ಸ್ವಚ್ಛವಾಗಿದ್ದಾಳೆ. ಭೂಮಿ ಯಾವತ್ತಾದರೂ ಗಲೀಜಾಗಿ ಹುಟ್ಟಿತ್ತ? ಅದನ್ನು ಗಲೀಜು ಮಾಡಿದವರು ಯಾರು? ನಿಮ್ಮಂಥವ್ರೆ. ಇವತ್ತು ಯಾವುದೇ ನದಿಗಳಿಗೆ ಹೋಗಿ ಪ್ಲಾಸ್ಟಿಕ್ ತ್ಯಾಜ್ಯಗಳು, ಫ್ಯಾಕ್ಟ್ರಿಗಳಿಂದ ಬರುವಂಥ ರಾಸಾಯನಿಕ ಕೆಮಿಕಲ್ಗಳು ಎಷ್ಟು ನದಿ ಸಮುದ್ರಗಳು ಸೇರ್ತಾ ಇದೆ. ಖಂಡಿತ ಇದೆಲ್ಲ ಕಣ್ಮುಚ್ಕೊಂಡಿರುವಂತ ಸರ್ಕಾರಗಳು ಹಿಂಗೆ ಕೂತ್ಕೊಂಡಿದ್ದಾವೆ. ಹೌದು, ಸರ್ಕಾರಕ್ಕೆ ಸಾಕಷ್ಟು ಜವಾಬ್ದಾರಿ ಇದೆ. ಎಲ್ಲೋ ಒಂದ್ ಕಡೆ ಸರ್ಕಾರದ ಮೇಲೆ ನಾವು ಸಂಪೂರ್ಣವಾಗಿ ಅವಲಂಬಿತವಾಗದೇ ಇದ್ರೂ ಕೂಡ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ನಾಗರಿಕ ಪ್ರಜ್ಞಾವಂತ ಆಗ್ಬೇಕು. ಪ್ಲಾಸ್ಟಿಕ್ ತಪ್ಪು ಅಂತ ಗೊತ್ತಿದ್ರು ಚೀಲಗಳಲ್ಲಿ, ಬ್ಯಾಗ್ಗಳಲ್ಲಿ ಈ ಪ್ಲಾಸ್ಟಿಕ್ ಇಷ್ಟಲ್ಲೇ ಮನೆಗಳಲ್ಲಿ ಅಡುಗೆ ಮನೆಗೆ ಹೋದ್ರೆ ಬರೀ ಪ್ಲಾಸ್ಟಿಕ್ಗಳೇ ತುಂಬಿರುತ್ತೆ. ಒಂದು ಹೋಟೆಲ್ಗಳಿಗೆ ಹೋದ್ರೆ, ಬೀದಿ ಬದಿ ವ್ಯಾಪಾರಿಗಳಲ್ಲಿ ಅಲ್ಲೂ ಅಷ್ಟೇನೆ, ಈ ಅಂಗಡಿಗಳಲ್ಲೂ ಅಷ್ಟೇನೆ ಪ್ಲಾಸ್ಟಿಕ್ಕಿಂದ ಏನು ಕೊಡ್ತಾ ಇದ್ದೀರಾ ಕೊಡುಗೆಯನ್ನು? ನೋಡಿ, ರೋಗಗಳು, ಕ್ಯಾನ್ಸರ್ ಕಾರಕ ರೋಗಗಳು ಜಾಸ್ತಿ, ಮೈ ತುಂಬ ರೋಗ ಬರುತ್ತೆ. ಮತ್ತೆ ಅದೇ ರೋಗ ಪರಿಹಾರ ಮಾಡೋಕ್ಕೆ ಗಲ್ಲಿ ತುಂಬ ಡಾಕ್ಟರ್ಗಳು ಶುರುವಾಗಿರ್ತಾರೆ. ಹಾಗಾದ್ರೆ ಪ್ರಜ್ಞಾವಂತಿಕೆ ಹೇಗೆ ಬೆಳೆಸ್ಕೊ? ಬಾಳೆಯಲ್ಲಿ ಊಟ ತಿನ್ನಿ ಏನಾಗುತ್ತೆ ಬಾಳೆನಲ್ಲಿ? ನಮಗೆ ವಿಸ್ಕಿ ಕುಡಿಯೋಕ್ಕೆ ದುಡ್ಡು ಇರುತ್ತೆ, ಎಳ್ನೀರು ಕುಡಿಯೋಕ್ಕೆ ದುಡ್ಡಿಲ್ಲ ಅಂದರೆ ಹೆಂಗೆ ಅಲ್ವಾ? ನಿಮಗೆಲ್ಲ ವಿಸ್ಕಿ ಕುಡಿಯೋಕ್ಕೆ, ಬೇರೆದೆಲ್ಲ ಕುಡಿಯೋಕ್ಕೆಲ್ಲ ನಿಮ್ಮ ಹತ್ರ ದುಡ್ಡು ಇರುತ್ತೆ, ಎಳ್ನೀರು ಕುಡಿಯೋಕ್ಕೆ ನಿಮ್ಗೆ ಸಮಯ ಇಲ್ಲ. ಯಾವುದೋ ದೇಶದ ಪಾನೀಯಗಳನ್ನು ನೀವು ಕುಡಿದು ಶುಗರ್ ಬರ್ಸ್ಕೊಳ್ಳೋಕ್ಕೆ, ನಿಮಗೆಲ್ಲ ರೋಗ ಬರ್ಸ್ಕೊಳ್ಳೋಕ್ಕೆ ನಿಮಗೆಲ್ಲ ದುಡ್ಡು ಇರುತ್ತೆ. ಆ ದೇಶದ ಎಳ್ನೀರನ್ನ ಸೇವನೆ ಮಾಡೋಕ್ಕಾಗಲ್ಲ, ಕರ್ಬೂಜ ಸೇವನೆ ಮಾಡಲಿಕ್ಕಾಗಲ್ಲ, ಬೇಲದ ಹಣ್ಣನ್ನು ನಿಮಗೆಲ್ಲ ಸೇವನೆ ಮಾಡಲಿಕ್ಕಾಗಲ್ಲ. ಅದೆಲ್ಲ ನಿಮಗೆ ಕಷ್ಟ ಅಲ್ವಾ? ನೀವೆಲ್ಲ ಸನಾತನ ಧರ್ಮ ಉಳಿಸುವಂಥರು, ಬೆಳೆಸುವಂಥರು, ನೀವೆಲ್ಲ ಪ್ರಜ್ಞಾವಂತರು, ವಿದ್ಯಾವಂತರು. ನೀವು ಹೇಳ್ಕೊಳ್ಳಿಕ್ಕೆ ನೀವೆಲ್ಲ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀರಿ? ಇದನ್ನೆಲ್ಲ ನಾವೇನು ಬಳಸ್ತಾ ಇದ್ದೀವಿ ಅದ್ರ ಉಳಿಸೋಣ, ಬೆಳೆಸೋಣ. ಬಾಳೆಯಲ್ಲೇ ಗೊತ್ತು, ಆರೋಗ್ಯಕ್ಕೂ ಒಳ್ಳೆಯದು. ಊಟ ತಿಂದಾದ್ಮೇಲೆ ಭೂಮಿಗೆ ಬಿಸಾಕಿದ್ರೆ ಗೊಬ್ಬರವಾಗಿ ಮತ್ತೆ ಮರುಬಳಕೆ ಆಗುತ್ತೆ, ಡೈಜೆಸ್ಟ್ ಆಗುತ್ತೆ, ಅಲ್ಲಿ ರೀಸೈಕಲ್ ಆಗುತ್ತೆ. ಪ್ಲಾಸ್ಟಿಕ್ ರೀಸೈಕಲ್ ಆಗುತ್ತಾ? ಎಷ್ಟೋ ವರ್ಷಗಳು ಬೇಕು ಅದು ರೀಸೈಕಲ್ ಆಗಲಿಕ್ಕೆ. ಸೋಪು, ಶಾಂಪುಗಳು, ಇವೆಲ್ಲ ಕೆಮಿಕಲ್ಗಳು. ಅದು ನಾನು ಹೇಳ್ತೀನಿ, ನಾನು ಅಷ್ಟೇ 2 ದಿನಕ್ಕೊಂದ್ಸಲ ಸ್ನಾನ ಮಾಡೋದು. ನಾನು ಪ್ರತಿದಿನ ಮಾಡಬಾರ್ದು, ಅಂದರೆ ಆಯುರ್ವೇದ ಪ್ರತಿದಿನ ಮಾಡಬಾರ್ದು. ಯಾಕೆ? ಸ್ಕಿನ್ನು ನಿಮ್ಮ ಅಷ್ಟು ಕೆಮಿಕಲ್ನ ಪ್ರತಿದಿನ ತಡ್ಕೊಳಕ್ಕಾಗಲ್ಲ. 1 ವರ್ಷದಲ್ಲಿ ದೇಹಕ್ಕೆ ಎಷ್ಟು ಕೆಮಿಕಲ್ನ ಹಾಕ್ತೀರಾ ನೀವು? ದೇಹಕ್ಕೂ ಒಂದು ಇದಿರುತ್ತೆ, ಅದನ್ನು ಮೀರ್ತಾ ಇದ್ರೆ ಮತ್ತೆ ಚರ್ಮ ರೋಗಗಳು ಬರೀದೇ ಸೋಪ್. ನಿಮಗೆ ತುಂಬ ಹೈಜೀನ್ ಏನು ಮಾಡ್ಕೊಂಡು ಹೋಗ್ತೀವಿ, ಇದರಿಂದನೇ ಇದರಿಂದನೇ ನಿಮಗೆ ಚರ್ಮ ವ್ಯಾಧಿಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಕೆಮಿಕಲ್ ಏನಿದೆ ಅದನ್ನು ಆದಷ್ಟು ಕಡಿಮೆ ಮಾಡೋಣ. ನದಿಗಳಿಗೆ ಒಂದು ಪಾವಿತ್ರ್ಯತೆ ಇರುತ್ತೆ. ನದಿಗಳು ಯಾವತ್ತೂ ನಮಗೆ ಕೇಡನ್ನು ಬಯಸಿಲ್ಲ, ಅನ್ಯಾಯ ಮಾಡಿಲ್ಲ, ಮೋಸ ಮಾಡಿಲ್ಲ. ಆದರೆ ನಾವು ಇವತ್ತು ನದಿಗಳಿಗೆ ಕೆಟ್ಟ
ಅನಿಲವನ್ನು, ಕೆಟ್ಟ ತ್ಯಾಜ್ಯವನ್ನು ಹಾಕ್ತಾ ಇದ್ವಿ. ಜೊತೆಗೆ ಫ್ಯಾಕ್ಟ್ರಿಗಳಲ್ಲಿ ಎಷ್ಟು ಹೊಗೆ ಹೋಗುತ್ತೆ ನೋಡಿ. ಪ್ರಕೃತಿ ಸನಾತನ ಧರ್ಮದಲ್ಲಿ ಯಜ್ಞ ಯಾಗಗಳನ್ನೆಲ್ಲ ಮಾಡಿ ಪ್ರಕೃತಿಯಲ್ಲಿರುವಂಥ ಓಝೋನ್ ಲೇಯರ್ನ ಚೆನ್ನಾಗಿಡ್ತಾ ಇದೆ. ಹೌದು, ಖಂಡಿತ. ಇವತ್ತು ಓಝೋನ್ ಲೇಯರ್ ಇಲ್ದಲೆ ನೋಡಿ ಎಷ್ಟು ಇವತ್ತು ಅಲ್ಟ್ರಾವೈಲೆಟ್ಸ್ ಎಷ್ಟು ಬೀಳ್ತಾ ಇದೆ. 37-38 ಡಿಗ್ರಿ ಆದ್ರೆ ನಿಮ್ಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇವತ್ತು. ಇನ್ನು 60-70 ಡಿಗ್ರಿ ಆದ್ರೆ ಭೂಮಿ ಬೆಂಕಿ ಉಂಡೆ ಆಗುತ್ತೆ. ನೀವೆಲ್ಲ ಬದುಕಲಿಕ್ಕೆ ಸಾಧ್ಯನಾ? ಆಗ ನೀವು ಪ್ರಜ್ಞಾವಂತರಾಗ್ಬೇಕು ತಾನೆ. ಮರಗಿಡಗಳು ನೆಡ್ರಪ್ಪ, ಹೌದು, ಯಜ್ಞ ಯಾಗಗಳನ್ನ ಮಾಡಿ. ಯಾಕೆ ಸರಿ ಹೋಗಲ್ಲ ನೋಡೋಣ. ನಂದಿದ್ದು ಚಾಲೆಂಜ್ ಮಾಡಿ ನೋಡೋಣ ಯಾಕಾಗಲ್ಲ. ಇವತ್ತು ಪೆಟ್ರೋಲ್ ಡೀಸೆಲ್ ಬರ್ತಾ ಇರುವಂತ ಹೋಗಿ ಇವತ್ತು ಡೆಲ್ಲಿನಲ್ಲಿ ಎಷ್ಟು ಪಲ್ಯೂಟ್ ಆಗಿದೆ. ಹೌದು, 2ನೇ ನಗರವೇ ಬೆಂಗಳೂರು. ಸರಿ ಮಾಡ್ಕೊಳ್ಳೋ ಜವಾಬ್ದಾರಿ ಪ್ರಕೃತಿಯಲ್ಲಿ ಕೈಲಿದೆಯಾ, ನಮ್ಮ ಕೈನಲ್ಲಿ ಇದೆಯಾ? ನಮ್ಮ ಕೈಲೇ ಇದೆ ಎಲ್ಲವೂ ಕೂಡ. ಮತ್ತೆ ಈ ಪ್ರಜ್ಞಾವಂತಿಕೆ 4 ಜನಕ್ಕೆ ನಾವು ತಿಳಿಸೋದು ಬೇಡವಾ, ಹೇಳ್ಕೊಡೋದು ಬೇಡವಾ? ಖಂಡಿತ. ನನ್ಗೆ ಯಾಕೆ ಅಂದ್ರೆ ನಾವೇ ಉಸಿರಾಡ್ಬೇಕಲ್ಲ. ನನಗೂ ರೋಗ ಬಂತು, ನನ್ನ ಮಗನಿಗೆ ರೋಗ ಬಂತು, ಏನ್ ಪ್ರಕೃತಿ ಹಾಳಾಗಿರುತ್ತೆ.